ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮಿತ್ ದೇಸಾಯಿ. ಬನ್ನಿ ಇವತ್ತಿನ ಮೇಜರ್ ಇವೆಂಟ್ಸ್ಗಳು ಯಾವುದು ಹಾಗೆ ಸ್ಟಾಕ್ ಮಾರ್ಕೆಟ್ ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಟೆಲಿಕಾಮ್ ಇಂಡಸ್ಟ್ರಿ ಬಗ್ಗೆ ಬರ್ತಾ ಇದೆ. ಸೊ ಈಗ ಒಂದು ಗ್ಲೋಬಲಿ ಟೆಲಿಕಾಮನ್ನು ಒಂದು ಪೆಟ್ರೋಲ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಯಾಕೆ ಪೆಟ್ರೋಲ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ, ಪೆಟ್ರೋಲ್ ಈಗ ಒಂದು ತುಂಬ ಅಮೂಲ್ಯವಾದ ವಸ್ತು ಅಂತ ಹೇಳ್ಬೋದು. ಯಾಕಂದರೆ ಪೆಟ್ರೋಲ್ ಏನಾದರೂ ಸಡನ್ ಆಗಿ ಇವತ್ತು ನಿಂತು ಹೋದರೆ ಸುಮಾರು ಕೆಲಸಗಳು ಸ್ಟಾಪ್ ಆಗುತ್ತೆ, ಗ್ಲೋಬಲಿ ಆಗಲಿ ಅಥವಾ ನಮ್ಮ ಇಂಡಿಯಾದಲ್ಲೇ ಆಗಲಿ. ಹಾಗೆಯೇ ಟೆಲಿಕಾಮ್ ಕೂಡ, ನಮ್ಮ ಮೊಬೈಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಇದೇನಾದರೂ ಸಡನ್ನಾಗಿ ಸ್ಟಾಪ್ ಆದರೆ ನಮ್ಮ 100% ವರ್ಕ್ಗಳು ನಡೆಯಲ್ಲ. ಸೊ ಹಾಗಾಗಿನೇ ಟೆಲಿಕಾಮನ್ನು ಇವಾಗಿನ ಪೆಟ್ರೋಲ್ ಅಂತ ಹೋಲಿಸ್ತಾ ಇದ್ದಾರೆ. ಸೊ ಹೀಗಾಗಿ ಭಾರತದಲ್ಲಿ ನೋಡ್ತಾ ಹೋದರೆ ಏರ್ಟೆಲ್ ಒಂದು ಅದ್ಭುತವಾದ ಕಂಪನಿ ಈ ಒಂದು ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ. ಸೊ ಉತ್ತಮವಾದ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇದೆ, ಒಳ್ಳೊಳ್ಳೆ ಸರ್ವಿಸ್ಗಳನ್ನ ಕೊಡ್ತಾ ಇದೆ. ಹಾಗಾಗಿ ಆಮೇಲೆ ಇದರ ಮುಂದಿನ ಟಾರಿಫ್ಗಳು ಕೂಡ ಅದರ ಏರಿಕೆಯಿಂದಾಗಿ, ಟಾರಿಫ್ಗಳ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದಾಗಿ ಭಾರತೀಯ ಏರ್ಟೆಲ್ ಒಂದು ಉತ್ತಮ ಪ್ರಾಫಿಟಲ್ಲಿರುತ್ತೆ, ಉತ್ತಮವಾಗಿ ಪ್ರಾಫಿಟನ್ನು ಮಾಡುತ್ತೆ ಮುಂದಿನ ದಿವಸಗಳಲ್ಲಿ ಅಂತ ಒಂದು ಎಕ್ಸ್ಪರ್ಟ್ಗಳ ಒಂದು ಒಪಿನಿಯನ್ ಆಗಿದೆ. ಭಾರತೀಯ ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ ಭಾರತೀಯ ಏರ್ಟೆಲ್ ಒಂದು ಮುನ್ನೆಲೆಗೆ, ಅಂದರೆ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಫ್ಯೂಚರಲ್ಲಿ ಅನ್ನೋ ಒಂದು ಪ್ರಿಡಿಕ್ಷನ್ ಅಥವಾ ಫೋರ್ಕಾಸ್ಟ್ ಒಂದು ಎಕ್ಸ್ಪರ್ಟ್ಗಳು ಮಾಡ್ತಾ ಇದ್ದಾರೆ. ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದರೆ, ಭಾರತೀಯ ಡಿಫೆನ್ಸ್ ಸ್ಟಾಕ್ಗಳ ಮೇಲೆ ಇನ್ವೆಸ್ಟರ್ಸ್ ಒಂದು ಕಣ್ಣು ಬಿದ್ದಿದೆ ಅಂತ ಹೇಳ್ಬೋದು, ಅಥವಾ ಇನ್ವೆಸ್ಟರ್ಸು ಜಾಸ್ತಿ ಒಂದು ಡಿಫೆನ್ಸ್ ಸ್ಟಾಕ್ಗಳತ್ತ ನೋಡ್ತಾ ಇದ್ದಾರೆ. ಕಾರಣ ಇಷ್ಟೇ, ರೀಸೆಂಟಾಗಿ ನಡೆದಂಥ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದಲ್ಲಿ ಭಾರತ ಸುಮಾರು ಉಪಕರಣಗಳನ್ನ ಯೂಸ್ ಮಾಡಿದೆ. ಡ್ರೋನ್ಗಳಾಗಿರ್ಬೋದು, ಮಿಸೈಲ್ಗಳಾಗಿರ್ಬೋದು, ಎಲ್ಲವೂ ಭಾರತದಲ್ಲೇ ತಯಾರಾಗಿದ್ದಂಥ ಒಂದು ಉಪಕರಣಗಳಾಗಿತ್ತು. ಸೊ ಎಲ್ಲವನ್ನೂ ನೋಡಿದ್ದಾರೆ, ಭಾರತ ಹೇಗೆ ಪ್ರಿಸಿಷನ್ ಸ್ಟ್ರೈಕ್ ಮಾಡ್ತು, ಸೊ ಅದಕ್ಕೆ ಯಾವ ಉಪಕರಣಗಳನ್ನ ಯೂಸ್ ಮಾಡ್ತು, ಪ್ರತಿಯೊಂದನ್ನು ಭಾರತ ಅಲ್ಲದೆ ಉಳಿದ ಕಂಟ್ರಿಗಳು ಕೂಡ ನೋಡಿದ್ದಾರೆ. ಸೊ ಹಾಗಾಗಿ ಈ ಉಪಕರಣಗಳನ್ನು ತಯಾರು ಮಾಡೋ ಕಂಪನಿಗಳ ಮೇಲೆ ಈಗ ಒಂದು ಇನ್ವೆಸ್ಟರ್ಸ್ ಕಂಡು ಬಿದ್ದಿದೆ. ಸೊ ಈಗ ಬ್ರಹ್ಮೋಸನ್ನು ನೋಡೋದಾದರೆ, ಬ್ರಹ್ಮೋಸ್ನ ಒಂದು ಆರ್ಡರ್ ಫ್ಲೋ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮೋಸ್ ಮಿಸೈಲ್ನ ಕೊಳ್ಳೋದಕ್ಕೆ ಸುಮಾರು ಕಂಟ್ರಿಗಳು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಏನಾಗುತ್ತೆ, ಭಾರತದಲ್ಲಿ ಬ್ರಹ್ಮೋಸ್ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ಕಂಪನಿಗಳು ಬೆಳೆಯುತ್ತೆ. ಹಾಗಾಗಿನೇ ಈಗ BEL ಆಗಿರ್ಬೋದು, HAL ಆಗಿರ್ಬೋದು, BDL ಅಂತ ಕಂಪನಿಗಳು ತುಂಬ ಒಂದು ಪ್ರಾಫಿಟನ್ನು ಮಾಡ್ಬೋದು ಮುಂದಿನ ದಿವಸಗಳಲ್ಲಿ, ಹಾಗೆ ತುಂಬ ದೊಡ್ಡದಾಗಿ ಬೆಳಿಬೋದು. ಹಾಗಾಗಿ ಇನ್ವೆಸ್ಟರ್ಸ್ ಈ ಒಂದು ಸ್ಟಾಕ್ಗಳತ್ತ ಒಂದು ಮುಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ರೀಸೆಂಟಾಗಿ ಮೋದಿಯವರು ಕೂಡ ಒಂದು ಸ್ಪೀಚಲ್ಲಿ ಈ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿದಂಥ ಈ ಉಪಕರಣಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಹೀಗಾಗಿನೂ ಕೂಡ ಇದು ಒಂದು ಕಾರಣ, ಈ ಒಂದು ಸ್ಟಾಕ್ಗಳು ಒಂದು ಅಪ್ ಮೂಮೆಂಟನ್ನು ಕಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ಮೂರನೇ ಸುದ್ದಿಯನ್ನು ನೋಡೋದಾದರೆ, 2026 ಫೈನಾನ್ಷಿಯಲ್ ಇಯರ್ 26ಅಲ್ಲಿ ಭಾರತದ ಕಂಪನಿಗಳು ಲಾಭದಲ್ಲಿ ತುಂಬ ಇಳಿಕೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. BNP ಪರಿಬಾಸ್ ಅನ್ನುವಂಥ ಒಂದು ಸಂಸ್ಥೆ, ಈ ಒಂದು ಸಂಸ್ಥೆ ಇಕ್ವಿಟಿ ರಿಸರ್ಚ್ ಒಂದು ಸಂಸ್ಥೆಯಾಗಿರುತ್ತೆ. ಇದರ ಮುಖ್ಯಸ್ಥ ಬಂದು ಕುನಾಲ್ ವೋರಾ ಅಂತ. ಇವರ ಪ್ರಕಾರ, ಅಂದರೆ ಇವರು ರಿಸರ್ಚ್ ಮಾಡಿರೋ ಪ್ರಕಾರ 2025-26ರಲ್ಲಿ ಈ ಕರೆಂಟ್ಲಿ 14% ಇದೆ. ಸೊ ಇದು 10-11%ಗೆ ಡೌನ್ ಆಗುತ್ತೆ. ಅಂದರೆ ಭಾರತದ ಕಂಪನಿಗಳು ಲಾಭ ಮಾಡೋದು 10-11% ಅಷ್ಟು ಆಗುತ್ತೆ ಅನ್ನೋ ಒಂದು ಫೋರ್ಕಾಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ನೀವು ಈಗಲೇ ನೋಡ್ತಾ ಇರೋಂಗೆ ನಮ್ಮ ಪ್ಯಾಸೆಂಜರ್ ವಾಹನಗಳು 25% ಅಷ್ಟು ಅದರ ಒಂದು ಏನು ಸೇಲ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಇದು ನೆಕ್ಸ್ಟ್ ಇಯರ್ 26ಅಲ್ಲಿ 1-2% ಅಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ 25ಅಲ್ಲಿ 25% ಕಡಿಮೆ ಆಗಿದೆ, 26ಅಲ್ಲಿ ಫೈನಾನ್ಷಿಯಲ್ ಇಯರ್ 26ಅಲ್ಲಿ 1-2% ಅಷ್ಟೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ರಿಟೇಲ್ ಇನ್ವೆಸ್ಟರ್ಸ್, ಸಣ್ಣ ಇನ್ವೆಸ್ಟರ್ಸ್ಗಳು ನೋಡಿಕೊಂಡು, ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಹೂಡಿಕೆ ಪೋರ್ಟ್ಫೋಲಿಯೋಗಳಲ್ಲಿ ಸ್ವಲ್ಪ ಡೈವರ್ಸಿಫೈ ಆಗಿ ಪೋರ್ಟ್ಫೋಲಿಯೋನ ಮೇಂಟೈನ್ ಮಾಡಬೇಕು ಅಂತ ಕೂಡ ಈ ಒಂದು ಸಂಸ್ಥೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನು ನಮ್ಮ ಕೊನೆ ಸುದ್ದಿಯನ್ನು ನೋಡೋದಾದರೆ, ಜೂನ್ 6ರಂದು ಒಂದು MPCಯ ಸಭೆ ಇದೆ, RBIನ MPC ಸಭೆ. ಈ ಸಭೆಯಲ್ಲಿ ರೆಪೋ ರೇಟನ್ನು 6%ಇಂದ 5.75%ಗೆ ಇಳಿಸ್ತಾರೆ ಅಂತ ಕೇಳಿ ಬರ್ತಾ ಇದೆ. 25 BPS ಪಾಯಿಂಟ್ಸ್ಗಳಷ್ಟು ಡೌನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಉದ್ದೇಶ ಬಂದು ಆರ್ಥಿಕತೆಗೆ ಒಂದು ಉತ್ತೇಜನ ನೀಡುವಂಥ ಒಂದು ಉದ್ದೇಶದಿಂದ ಈ ಒಂದು RBI ರೇಟ್ ಕಟ್ಟನ್ನು ಮಾಡ್ತಾ ಇದ್ದಾರೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು. ಬನ್ನಿ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ. ಸೊ ಮೊದಲೇದಾಗಿ ನೋಡೋದಾದರೆ, ನಿಫ್ಟಿ ಒಂದು ಗ್ಯಾಪ್ ಅಪ್ ಅನ್ನು ಪಡ್ಕೊಳ್ತು ಇವತ್ತು. ಆದರೂ ಕೂಡ ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟು. 148 ಪಾಯಿಂಟ್ಗಳಷ್ಟು ಒಂದು ಅಪ್ ಮೂಮೆಂಟನ್ನು ಮಾರ್ಕೆಟ್ ಇವತ್ತಿನ ದಿವಸ ಕಂಡಿದೆ. ಸೊ ಇನ್ನು ಮೇಜರ್ ಸೆಕ್ಟರ್ಗಳು ಯಾವ್ಯಾವ ಮೂಮೆಂಟ್ ಆಯಿತು ಇವತ್ತಿನ ದಿವಸ ಅಂತ ಚೆಕ್ ಮಾಡೋದಾದರೆ, ಆಟೋ ಸೆಕ್ಟರ್ 1.05% ಅಷ್ಟು ಅಪ್ ಮೂಮೆಂಟನ್ನು ಕಂಡಿದೆ. ಹಾಗೆ IT ಸೆಕ್ಟರ್ 1.02% ಅಷ್ಟು ಅಪ್ ಮೂಮೆಂಟನ್ನು ಕಂಡಿದೆ. ಹಾಗೆ MNC 0.97% ಅಷ್ಟು ಅಪ್ ಮೂಮೆಂಟ್ ಇವತ್ತಿನ ದಿವಸ ಕಂಡಿದೆ. ಸೊ ಇನ್ನು ಎಲ್ಲಾಯ್ಡ್ ಮೆಟಲ್ಸ್ ಈ ಒಂದು ಕಂಪನಿ ಡಿವೈಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಡಿವೈಡೆಂಡನ್ನು ಕೊಟ್ಟಿದ್ದಾರೆ.
ಸೊ ₹1 ₹1 ಪರ್ ಶೇರ್ಗೆ ಒಂದು ಡಿವೈಡೆಂಡ್ ನ ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ನು ಮೇಜರ್ ಸ್ಟಾಕ್ ಗಳು ಯಾವ್ಯಾವ ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ BEML ಲಿಮಿಟೆಡ್ 15.11% ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ. ಹಾಗೆ ಜಿ ವರ್ನೋವಾ ಲಿಮಿಟೆಡ್ ಸೊ ಇದು 10% ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ. ಹಾಗೆ ಎಂಕ್ಯೂರ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಇದು 9.27% ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಇವತ್ತಿನ ದಿವಸ ಕಂಡಿದೆ. ಸೊ ಹಾಗೆ ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಬಾಲಕೃಷ್ಣ ಇಂಡಿಯಾ ಲಿಮಿಟೆಡ್ ಇದು 6.32% ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ. ಹಾಗೆ ಶಾರದಾ ಎನರ್ಜಿ ಲಿಮಿಟೆಡ್ ಇದು 5.34% ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ. ಹಾಗೆ ಹಿಟಾಚಿ ಎನರ್ಜಿ ಲಿಮಿಟೆಡ್ ಇದು 4.76% ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ. ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ರೇಟ್ ನೋಡೋದಾದ್ರೆ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ 96,421 ಇತ್ತು. ಸೊ ಕರೆಂಟ್ ಪ್ರೈಸ್ 95,686 ಇದೆ. ಸೊ ಇದು ₹935 ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಸೊ ಇನ್ನು ನಮ್ಮ ಸಿಲ್ವರ್ ಪ್ರೈಸ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ 98,054 ಇತ್ತು. ಕರೆಂಟ್ ಪ್ರೈಸ್ 97,801 ಇದೆ. ಸೊ ಇದು ಕೂಡ ₹253 ಕಡಿಮೆ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ $61.53 ಇತ್ತು. ಕರೆಂಟ್ ಪ್ರೈಸ್ $61.34 ಇದೆ. ಇದು ಕೂಡ $0.19 ಅಷ್ಟು ಕಡಿಮೆ ಆಗಿದೆ. ಸೊ ಇನ್ನು USD/INR ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ 85.1510 ಇತ್ತು. ಕರೆಂಟ್ ಪ್ರೈಸ್ 85.0720 ಇದೆ. ಸೊ ಇದು ಕೂಡ $0.790 ಅಷ್ಟು ಕಡಿಮೆ ಆಗಿದೆ. ಸೊ ಇನ್ನು ನಮ್ಮ ಹ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ 23,601 ಇತ್ತು. ಕರೆಂಟ್ ಪ್ರೈಸ್ 23,282 ಇದೆ. ಸೊ ಇದು ಕೂಡ 318 ಪಾಯಿಂಟ್ಗಳಷ್ಟು ಕಡಿಮೆ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಮಾರ್ಕೆಟ್ ಇವೆಂಟ್ಸ್ಗಳು. ಮತ್ತಷ್ಟು ಸುದ್ದಿಗಳು ಹಾಗೆ ಮಾರ್ಕೆಟ್ ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ. ನನ್ನ ಹೆಸರು ಅಮಿತ್ ದೇಸಾಯಿ. ಥ್ಯಾಂಕ್ ಯು ಸೋ ಮಚ್.